ಆ ಆ ಆ ಧ ಧ ಮದನಿದ 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 ಮಗರಿಸನಿ ನಿರೆ ಗಮ ಗ ಮಗ ಗರೆ ರೇ ನಿ ಧನಿ ಧನಿ ಗ ಮಗ ಮಗ ಮಗರಿ ಗರೆ ನಿ ರೇ ನಿ ದ ಸಾ 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 ನಿ ರೇ ನಿ ದ ರೇ 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 ನಿ ರೇ ನಿ ದ ಸಾ 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 ಸಾ. ರವಿಚಕ್ರಕ್ಕೆ ಋತುಗಾನದ ಎಂದಿನ ಸೋಬಾನ ಧರೆ ಅರಳುತ್ತೆ ಅರೆ ಮುದುರುತೆ ಕೇಳಿದೆ ನಿಡುಗಾನ. ವಾಹ್, ಎಂತಹ ಅದ್ಭುತ ಈ ಕವಿಯ ಸಾಲುಗಳು! ಇಂತಹ ಸಾಲುಗಳನ್ನು ಕೇಳಿದಾಗ ನಮಗೆ ನೆನಪಾಗುವವರು ಕವಿ ಶ್ರೀ ವೇದವ್ಯಾಸ ಜೋಶಿಯವರು. ಕವಿಗಳಿಗೆ ಅನಂತ ಅನಂತ ಪ್ರಣಾಮಗಳು. ಇಂತಹ ಕವಿ ಸಾಲುಗಳನ್ನು ಕೇಳಿದಾಗ ನಮಗೆ ನೆನಪಿಗೆ ಬರುವುದು ವರ್ಷಕ್ಕೊಮ್ಮೆ ಹರ್ಷ ತರುವ ಚೈತ್ರ ಯುಗಾದಿ. ಹಳೆ ಬೇರು ಹೊಸ ಚಿಗುರು ಸೇರಿರಲು ಮರ ಸೊಬಗು ಎಂದು ಡಿ ವಿ ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗದ ಮುಕ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಸಿರು ಉಡುಗೆಯನ್ನು ತೊಟ್ಟು ನಿಂತ ಈ ಪ್ರಕೃತಿಯ ಮುಗುಳ್ನಗೆಯನ್ನು ನೋಡ್ತಾ 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 ನಾವು ಈ ಯುಗಾದಿ ಹಬ್ಬವನ್ನು ಅತಿ ಸಂತೋಷದಿಂದ ವಿಜೃಂಭಣೆಯಿಂದ ಆಚರಿಸೋಣ. ಆತ್ಮೀಯ ಎಲ್ಲ ವೀಕ್ಷಕರುಗಳಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬದ ವಿಶೇಷ ಸಂಚಿಕೆಯಲ್ಲಿ ಹೊಸ ಹೊಸ ಭಾವಗೀತೆಗಳಿಗೆ ನವಿರಾದ ಹೊಸ ಸಂಗೀತದ ಸ್ಪರ್ಶ ಇರುವುದು. ಹೊಸ ಭಾವಗೀತೆಗಳ ಈ ಸಂಗೀತದ ಸ್ಪರ್ಶಕ್ಕೆ ನಮ್ಮ ರಾಜ್ಯದ ದಕ್ಷಿಣ ಭಾರತದ ಹೆಸರಾಂತ ನುರಿತ ಕಲಾವಿದರು ಪಾಲ್ಗೊಳ್ತಿದ್ದಾರೆ. ಆತ್ಮೀಯರೇ, ಬನ್ನಿ ಈ ಮಹಾನ್ ಕಲಾವಿದರ ಪರಿಚಯವನ್ನು ಮಾಡಿಕೊಳ್ಳೋಣ. ವಿಶೇಷ ಲಯವಾದ್ಯ ರಿದಮ್ ಪ್ಯಾಡ್ನಲ್ಲಿ ಜನಪ್ರಿಯ ಕಲಾವಿದರಾದ ವರದರಾಜ್ ಬಿ.ಪಿ. ಅಕೌಸ್ಟಿಕ್ ಗಿಟಾರ್ ಒಂದು ಹಾಡಿನ ಮಾಧುರ್ಯತೆಯನ್ನು ಹೆಚ್ಚಿಸುತ್ತೆ. ದಕ್ಷಿಣ ಭಾರತದ ಪ್ರಸಿದ್ಧ ಕಲಾವಿದರಾದ ಸುಮಾರು 4 ದಶಕಗಳಿಗೂ ಹೆಚ್ಚು ಸಂಗೀತ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಜನಪ್ರಿಯ ಕಲಾವಿದರಾದ ಪಿ ಸುದರ್ಶನ್ ಸರ್ ಅವರು. ಬೇಸ್ ಗಿಟಾರ್ ಒಂದು ಹಾಡಿನ ಭದ್ರ ಬುನಾದಿಗೆ ಸಹಾಯ ಮಾಡುತ್ತೆ. ಭಾರತೀಯ ಚಲನಚಿತ್ರ ಸಂಗೀತದಲ್ಲಿ ಅನೇಕ ವರ್ಷಗಳ ಸೇವೆ ಸಲ್ಲಿಸಿ ಭಾರತದಲ್ಲಿ ಹೆಸರುವಾಸಿಯಾದಂತಹ ನಮ್ಮ ಆತ್ಮೀಯ ಜನಪ್ರಿಯ ಕಲಾವಿದರಾದ ಬಿ ಗೋಪಿ ಸರ್ ಅವರು. ಭಾರತೀಯ ಶಾಸ್ತ್ರೀಯ ವಾದ್ಯಗಳಾದ ತಬಲಾ, ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ನಾಟ್ಯ ಸಂಗೀತ, ಭಾರತೀಯ ಯಾವುದೇ ಸಂಗೀತ ಕಲಾ ಪ್ರಕಾರಗಳಲ್ಲಿ ತಬಲಾ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಜನಪ್ರಿಯ ಕಲಾವಿದರು ತಬಲಾದಲ್ಲಿ ಇವತ್ತು ಜಗದೀಶ್ ಕುರ್ತಕೋಟಿಯವರು. ಕೀಬೋರ್ಡ್ ಅಂದರೆ ಹಾಡಿನ ಮೆರುಗನ್ನು ಜಾಸ್ತಿ ಮಾಡುತ್ತೆ. ಕೀಬೋರ್ಡ್ನಲ್ಲಿ ನಮ್ಮ ಆತ್ಮೀಯ ಜನಪ್ರಿಯ ಕಲಾವಿದರು, ಸಂಗೀತ ನಿರ್ದೇಶಕರಾದ, ಸ್ವರ ಸಂಯೋಜಕರಾದ ಶ್ರೀ ಕೃಷ್ಣ ಉಡುಪರವರು. ಅಕಾರ್ಡಿಯನ್ ಇದು ಅತ್ಯಂತ ಜನಪ್ರಿಯತೆ ಪಡೆದಂತಹ ವಿಶೇಷ ವಾದನ. 1951ರಲ್ಲಿ ಭಾರತದಲ್ಲಿ ಈ ವಾದನದ ಪ್ರಯೋಗ ಆಯಿತು ಅಂತ ಹೇಳ್ತಾರೆ. ಇವತ್ತು ಈ ವಿಶೇಷ ಸಂಚಿಕೆಯಲ್ಲಿ ಅಕಾರ್ಡಿಯನ್ ವಾದನವನ್ನು ಸಹ
ಬಳಸಿಕೊಳ್ಳಲಾಗಿದೆ. ನಮ್ಮ ಜನಪ್ರಿಯ ಕಲಾವಿದರಾದಂತಹ ಜಯರಾಮ್ ಸರ್ ಅವರು. ಭಾರತೀಯ ಶಾಸ್ತ್ರೀಯ ವಾದ್ಯ ಸಿತಾರ್. ಅನೇಕ ಸಂಗೀತ ಪ್ರಕಾರಗಳಲ್ಲಿ ಸಿತಾರ್ ಇದ್ದೇ ಇರುತ್ತೆ. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ವಿಶೇಷ ವಾದ್ಯವಾಗಿ ಸಿತಾರನ್ನು ಬಳಸಿಕೊಳ್ಳಲಾಗ್ತಿದೆ. ಸಿತಾರ್ನಲ್ಲಿ ಇವತ್ತು ನಮ್ಮೆಲ್ಲರ ಪ್ರೀತಿಯ ಕಲಾವಿದರಾದ ಶ್ರೀ ಸುಬ್ರಹ್ಮಣ್ಯ ಹೆಗಡೆ. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಅಕಾರ್ಡಿಯನ್ ವಾದ್ಯ ಹಾಗೂ ಕಲಾವಿದರ ಬಗ್ಗೆ ತಿಳಿದುಕೊಳ್ಳೋಣ. ಜಯರಾಮ್ ಸರ್, ಅಕಾರ್ಡಿಯನ್ ವಾದ್ಯ ನಿಮಗೆ ಎಷ್ಟು ವರ್ಷದಿಂದ ಒಲಿದಿದೆ? ಸುಮಾರು 40 ವರ್ಷದಿಂದ ನುಡಿಸ್ತಾ ಇದ್ದೀನಿ. ಈ ಅಕಾರ್ಡಿಯನ್ ವಾದನ ನುಡಿಸ್ಬೇಕು ಅನ್ನುವಂಥ ಹಂಬಲ ನಿಮಗೆ ಹೇಗಾಯಿತು? ಆವಾಗ ಕೀಬೋರ್ಡ್ ಇರಲಿಲ್ವಲ್ಲ, ಹಾರ್ಮೋನಿಯಮ್ ನೆಕ್ಸ್ಟ್ ಅಕಾರ್ಡಿಯನ್. ಸೊ ಅದರಿಂದ ನನಗೆ ಇದೊಂದು ಇನ್ಸ್ಪಿರೇಷನ್ ಆಯಿತು. ಯಾವ್ಯಾವ ಪ್ರಕಾರಗಳಲ್ಲಿ ನಿಮ್ಮ ಸೇವೆ ಆಗಿದೆ ಈ ವಾದನದ ಮೂಲಕ? ಕನ್ನಡ ಸಾಂಗ್ಸು, ಹಿಂದಿ, ಮೇಯ್ನಾಗಿ ಹಿಂದಿ, ಭಾವಗೀತೆ ಎಲ್ಲದಲ್ಲೂ ನುಡಿಸಿದ್ದೀನಿ. ಯಾರಿಂದ ಕಲ್ತ್ರಿ? ಇಲ್ಲ, ನಾನೇ ಕಲ್ತಿದ್ದಿದ್ದು. ಯಾರಿಂದ? ಹೌದು, ಸ್ವತಃ. ಹೌದು. ಇದಕ್ಕೆ ಸ್ಫೂರ್ತಿ ಯಾರು? ಸ್ಫೂರ್ತಿ ಚಲನಚಿತ್ರಗಳು. ಹೌದು, ರಾಜ್ ಕಪೂರ್ ಫಿಲಿಮ್ನಲ್ಲಿ ನೋಡಿರ್ತೀರಲ್ಲ, ರಾಜ್ ಕಪೂರ್ ಫಿಲಿಮ್ನಲ್ಲಿ ಎಲ್ಲ ಫಿಲಿಮ್ನಲ್ಲೂ ಅಕಾರ್ಡಿಯನ್ ಇದ್ದೇ ಇರುತ್ತೆ. ಸೊ ಅದೇ ನನಗೆ ಸ್ಫೂರ್ತಿ. ಈ ವಾದನದ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ಬೋದಾ? ಇದೇನೆಂದರೆ, ಇದಕ್ಕೆ ಹಾರ್ಮೋನಿಯಲ್ಲಿ ಮೇಲು ಅಥವಾ ಫೀಮೇಲ್ ಅಂತ ಇರುತ್ತೆ. ಅಕಾರ್ಡಿನಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಎರಡೂ ಒಟ್ಟಿಗೆ ಇರುತ್ತೆ, ರೀಡ್ಸು. ಅದೇ ಇದ್ರ ಸ್ಪೆಷಾಲಿಟಿ. ಅದ್ರ ಸೌಂಡ್ ಬರುತ್ತಲ್ಲ, ಮೇಲ್ ಆ್ಯಂಡ್ ಫೀಮೇಲ್ ಸೌಂಡ್, ಅದೇ ಇದು ಸ್ಪೆಷಾಲಿಟಿ. ಈ ಅಕಾರ್ಡಿನಲ್ಲಿ ಸಪ್ತಕಗಳನ್ನು ಬದಲಾವಣೆ ಮಾಡ್ಕೊಳ್ಳೋಕೆ ಏನಾದರೂ ಅವಕಾಶ ಇದೆಯಾ? ಇದೆ ಇದೆ ಇದೆ. ಇವಾಗ ನೋಡಿ, ಇದು ಕೊಟ್ಟರೆ ಸಿಂಗಲ್ ರೀಡ್ ಬರುತ್ತೆ, ಇದು ಕೊಟ್ಟರೆ ಬೇಸ್ ಬರುತ್ತೆ, ಇದು ಕೊಟ್ಟರೆ ಅಕಾರ್ಡಿಯನ್ ಫುಲ್ ಬರುತ್ತೆ. ಆ ಥರ 7 ಕಪ್ಲಸ್ ಇರುತ್ತೆ. ಎಷ್ಟು ವಾದ್ಯಗಳನ್ನು ತಾವು ನುಡಿಸ್ತೀರಿ ಸರ್? ನಾನು ಕೀಬೋರ್ಡ್ ನುಡಿಸ್ತೀನಿ. ಕಲ್ತಿದ್ದು ವೈಲಿನ್ನು ನಮ್ಮ ತಂದೆಯವ್ರ ಹತ್ರ. ಕೀಬೋರ್ಡ್ ನುಡಿಸ್ತೀನಿ, ಹಾರ್ಮೋನ್ ನುಡಿಸ್ತೀನಿ, ಅಕಾರ್ಡಿಯನ್ ನುಡಿಸ್ತೀನಿ. ಈ 3 ವಾದ್ಯಗಳಲ್ಲಿ ನಿಮಗೆ ಇಷ್ಟವಾದಂಥ ವಾದನ ಯಾವುದು? ಅಕಾರ್ಡಿಯನ್. ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ರವಿ ಕಾಣದ್ದನ್ನು ಕವಿ ಕಂಡ ಅನ್ನುವ ಉಕ್ತಿ ಇದೆ. ಕವಿ ಈ ವಿಶೇಷ ಹಾಡಿನಲ್ಲಿ ಯುಗಾದಿಯನ್ನು ಮಗುವಿಗೆ ಹೋಲಿಸ್ತಾನೆ. ಹೊಸ ಚಿಗುರು, ಹಕ್ಕಿಗಳ ಚಿಲಿಪಿಲಿ ಗಾನ, ಚಂದಿರನ ಆ ನಗು ಎಲ್ಲವೂ ಮಗುವಿನ ಮನಸ್ಸಿಗೆ ಹೋಲಿಸ್ತಾನೆ. ಈ ಮಗು ಯುಗಾದಿ ವಿಶೇಷ ಗೀತೆಯನ್ನು ನಮ್ಮ ಪ್ರೀತಿಯ ಕವಿ ಡಾಕ್ಟರ್ HS ವೆಂಕಟೇಶಮೂರ್ತಿಯವರು ನಮಗೆ ಕೊಟ್ಟಿದ್ದಾರೆ. ಅಷ್ಟೇ ನವಿರಾದ ಸಂಗೀತದ ಸ್ಪರ್ಶವನ್ನು ಮಾಡಿದ್ದಾರೆ ಸಂಗೀತ ನಿರ್ದೇಶಕರಾದ ಶ್ರೀ ಉಪಾಸನಾ ಮೋಹನ್ರವರು. ಈ ವಿಶೇಷ ಗೀತೆಗೆ ದನಿಯಾಗಲಿದ್ದಾರೆ ನಮ್ಮ ನಾಡಿನ ಜನಪ್ರಿಯ ಕಲಾವಿದರಾದ ಶ್ರೀ ರಮೇಶ್ ಚಂದ್ರ ಸರ್ ಅವರು ಹಾಗೂ ಗಾಯಕಿ ಶ್ರೀಮತಿ ಸುಪ್ರಿಯಾ ಆಚಾರ್ಯ. ಸಹಗಾಯಕಿಯರಾಗಿ ಮೇಘನಾ ಕುಲಕರ್ಣಿ ಜೋಶಿಯವರನ್ನು ಹಾಗೂ ಶ್ರುತಿ VS ಅವರನ್ನು ಈ ಮಂಚಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ.
ಚಿಲಿ ಹಕ್ಕಿಯ ಹುಲಿ ಕಾಲಂದಿಗೆ ಗತ್ತು. ಧೀಂ ತನ ನನ್ನ ಧೀಂ ತನ ನನ್ನ ತನ ಧೀರ ತನನ. ಹೂವು ಹಗುರು ಬೆರಳ ಚಿಗುರು ಕೊರಳ ಹಾರ ಮುತ್ತು. ಹೂವು ಹಗುರು ಬೆರಳ ಚಿಗುರು ಕೊರಳ ಹಾರ ಮುತ್ತು. ಹಾಲು ಗೆನ್ನೆ ಬೆಲ್ಲದ ಚಗಲ್ಲ ಹೋಲುತ್ತಿತ್ತು. ಹಾಲು ಗೆನ್ನೆ ಬೆಲ್ಲದ ಚಗಲ್ಲ ಹೋಲುತ್ತಿತ್ತು. ಹಸಿರ ಮುಡಿ ಹಸಿರ ಮುಡಿ ಚಿಗುರ ಮುಡಿ ಚಿಗುರ ಮುಡಿ ಹಸಿರ ಮುಡಿ ಚಿಗುರ ಮುಡಿ ಮಗು ಯುಗಾದಿಗಿತ್ತು. ಚಿಲಿ ಪಿಲಿ ಚಿಲಿ ಹಕ್ಕಿಯ ಹುಲಿ ಕಾಲಂದಿಗೆ ಗತ್ತು. ಧೀಂ ತನ ನನ್ನ ಧೀಂ ತನ ನನ್ನ ತನ ಧೀರ ತನನ. ಕೋಗಿಲೆ ಹುಲಿ ತೊದಲಿನಲ್ಲಿ ಮೊದಲಾಯಿತು ಹಾಡು. ಓ, ಓ, ಆ, ಕೋಗಿಲೆ ಹುಲಿ ತೊದಲಿನಲ್ಲಿ ಮೊದಲಾಯಿತು ಹಾಡು. ಮಗುವಿನ ನಗೆಯಂತೆ ಬಿದಿಗೆ ಚಂದ್ರಾಮನ ನೋಡು. ಮಗುವಿನ ನಗೆಯಂತೆ ಬಿದಿಗೆ ಚಂದ್ರಾಮನ ನೋಡು. ಹಸಿರ ಮುಡಿ ಹಸಿರ ಉಡಿ ಚಿಗುರ ಮುಡಿ ಚಿಗುರ ಮುಡಿ ಹಸಿರ ಉಡಿ ಚಿಗುರ ಮುಡಿ ಮಗು ಯುಗಾದಿಗಿತ್ತು. ಚಿಲಿ ಪಿಲಿ ಚಿಲಿ ಹಕ್ಕಿಯ ಹುಲಿ ಕಾಲಂದಿಗೆ ಗತ್ತು. ಧೀಂ ತನ ನನ್ನ ಧೀಂ ತನ ನನ್ನ ತನ ಧೀರ ತನನ. ತನನ 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 ಉಂಡು ಹುಟ್ಟುವ ಹಬ್ಬಗಳಲ್ಲಿ ಬದುಕಿನ ಸಾರವನ್ನು ಅರೆಸುತ್ತಾ ಕಾಲಘಟ್ಟದ ಚಕ್ರದಲ್ಲಿ ನೋವನ್ನು ಸರಿಸಿ ನಕ್ಕು ನಲಿಯುವ ಈ ಪರ್ವಕಾಲವೇ ಹೊಸ ಸಂವತ್ಸರದ ಹಾಡು. ತೇರ ಏರಿ ಅಂಬರದಲ್ಲಿ ನೋಟದ ನಗೆಯ ಮೀಟಿ ಬಂದವರು ನಮ್ಮ ನಾಡಿನ ಸೊಗಡಿನ ಕವಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಪ್ರೊಫೆಸರ್ ದೊಡ್ಡರಂಗೇಗೌಡರು. ಸಾಹಿತಿಗಳಾಗಿ, ಕವಿಗಳಾಗಿ, ಬರಹಗಾರರಾಗಿ ಸುಗಮ ಸಂಗೀತ ಕ್ಷೇತ್ರದಲ್ಲಿ, ಸಿನಿಮಾ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ಕವಿ. ಹೊಸ ಸಂವತ್ಸರಕ್ಕೆ ಬನ್ನಿ ಬನ್ನಿ ಬಂಧುಗಳೇ ಎಂದು ಪರಿಪರಿಯಾಗಿ ಈ ವಿಶೇಷ ಹೊಸ ಸಂವತ್ಸರದ ಹಾಡಿನಲ್ಲಿ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಯುಗಾದಿ ಬರುವ ವೇಳೆ ಇಡೀ ಪರಿಸರ ಬದಲಾವಣೆ ಕಾಣ್ತಾ ಹೋಗುತ್ತೆ. ಋತುರಾಜ ವಸಂತ ಯುಗಾದಿ ಬರುವಾಗ ಹೊಂಗೆ ಮರ ಇರ್ಬೋದು, ಮಾವಿನ ಮರ ಇರ್ಬೋದು, ಸುತ್ತಲ ಹೂವು ಗಿಡಗಳಿರ್ಬೋದು, ತರುಲತೆ ಇರ್ಬೋದು, ಎಲ್ಲವೂ ಕೂಡ ಮಾರ್ಪಾಟಾಗ್ತಾ ಹೋಗುತ್ತೆ. ಯಾವ ಜಾದೂಗಾರನ ಮೋಡಿ ಹೀಗೆ ಮಾಡುತ್ತೆ ಅಂತ ನೋಡಿದ್ರೆ ಅದು ಪ್ರಕೃತಿ ಅಷ್ಟೇ. ಆದ್ದರಿಂದ ಪ್ರಕೃತಿಯ ಈ ಮಧುರ ಸಂಸ್ಪರ್ಶದಿಂದ ಪರಿಸರ ಸಂಪೂರ್ಣ ರೂಪಾಂತರವನ್ನು ಪಡ್ಕೊಳ್ಳುತ್ತೆ. ಅಂಥ ಯುಗಾದಿಗೆ ನಾವು ನಮೋ ಅನ್ನೋಣ. ಈ ವಿಶೇಷ ಹೊಸ ಸಂವತ್ಸರದ ಹಾಡಿನಲ್ಲಿ ಕವಿ ತಮ್ಮ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಆಶಯಕ್ಕೆ ಸರಿಯಾಗಿ ಉದಯೋನ್ಮುಖ ಗಾಯಕರಾದ, ರಾಗ ಸಂಯೋಜಕರಾದ BV ಪ್ರವೀಣ್ ಅವರು ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಈ ಯುಗಾದಿಯ ಸಂಭ್ರಮಕ್ಕೆ ದೂರದರ್ಶನ ಕೇಂದ್ರಕ್ಕಾಗಿ ನಮ್ಮ ಸುಪ್ರಸಿದ್ಧ ಕವಿಗಳಾದ ಶ್ರೀ ದೊಡ್ಡರಂಗೇಗೌಡರು ಒಂದು ಅದ್ಭುತವಾದ ಕವನವನ್ನು ಬರೆದುಕೊಟ್ಟಿದ್ದಾರೆ.
ಈ ಕವನಕ್ಕೆ ನಾನು ಸ್ವರ ಸಂಯೋಜನೆಯನ್ನು ಮಾಡಿದ್ದೇನೆ. ಈ ಹಾಡನ್ನು ನೀವು ಕೇಳ್ತಾ ಇದ್ರೆ ಯುಗಾದಿ ಹಬ್ಬದ ಎಲ್ಲ ಸಂಭ್ರಮಾಚರಣೆಗಳು ನಿಮ್ಮ ಕಣ್ಣು ಮುಂದೆ ಹಾಗೆ ಬರುತ್ತೆ ಅನ್ನೋ ಒಂದು ಅಭಿಪ್ರಾಯ ನನ್ನದಾಗಿದೆ. ಯುಗಾದಿ ಹಬ್ಬದ ಹಾರ್ದಿಕ ಶುಭಕಾಮನೆಗಳು. ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ. ಹೊಸ ಸಂವತ್ಸರದ ಹಾಡಿನ ಮೆರಗನ್ನು ಹೆಚ್ಚುಗೊಳಿಸಲು 2 ವಿಶೇಷ ವಾದ್ಯಗಳನ್ನು ನಾವು ಈ ವೇದಿಕೆಯಲ್ಲಿ ಬಳಸಿಕೊಳ್ತಾ ಇದ್ದೇವೆ. ಸಂತೂರ್ ಹಾಗೂ ಕೊಳಲು. ಭಾರತೀಯ ವಾದ್ಯ ಸಂತೂರ್ನಲ್ಲಿ ಎಂ ಕುಮಾರ್ ಅವರು. ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ನಮಸ್ಕಾರ. ಆತ್ಮೀಯವಾದಂಥ ಸ್ವಾಗತ. ಸಂತೂರ್ ಬಗ್ಗೆ ವಿಷಯವನ್ನು ತಿಳಿದುಕೊಳ್ಳುವಂಥ ಆಸೆ ನಮಗೆಲ್ಲರಿಗೆ. ತಮ್ಮ ಜೀವನದಲ್ಲಿ ಸಂತೂರ್ ಕಲಿಕೆ ಯಾವಾಗ ಪ್ರಾರಂಭ ಆಯಿತು, ಯಾರಿಂದ ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು? ನಮ್ಮ ತಂದೆಯವರು ರಾಜು ಸರ್ ಅಂತ, ಈ ಸೀನಿಯರ್ ಮೋಸ್ಟ್ 1944 ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ. ಅವರು ಸಂತೂರಿಸ್ತಾ ಇದ್ರು. ಅವರಿಂದ ನಾನು ಹಂಗೆ ಕಲ್ತ್ಕೊಂಡೆ. ನೋಡಿ ಅವರು ನುಡಿಸಿರೋ ಸಾಂಗ್ಸ್ ಕೊಡೋರು, ಒಂದೊಂದು ದಿನಕ್ಕೆ ಒಂದೊಂದು MS ವಿ ಸರ್ದು ಆ ಬಿಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಹಂಗೆ ಬಂದಿರೋದು. ಪ್ರಾರಂಭಿಕ ಶಿಕ್ಷಣ ಶಾಸ್ತ್ರೀಯ ಕಲಿಕೆಯ ಪದ್ಧತಿಯಲ್ಲೇ ಆಯಿತಾ ಅಥವಾ ಹಾಡಿನೊಂದಿಗೆ ಆಯಿತಾ? ಇಲ್ಲ, ಫಸ್ಟ್ ಬೇಸಿಗೆಲ್ಲ ಕ್ಲಾಸಿಕಲೆಲ್ಲ ಕಲ್ತ್ಕೊಂಡು ಆಮೇಲೆ ಶಾಸ್ತ್ರೀಯ. ಅಂದರೆ ಸಂತೂರ್ ವಾದನದಲ್ಲಿ ಸ್ಕೇಲ್ಸ್ ಸರಿಗಂಪ ಎಲ್ಲ ಸ್ಕೇಲ್ ಎಲ್ಲ ಶ್ರುತಿನಲ್ಲಿ ಪ್ರಾಕ್ಟೀಸ್ ಮಾಡೋದು. ಸಂತೂರ್ ವಾದನದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ಕುತೂಹಲ. ಎಷ್ಟು ತಂತಿಗಳಿರ್ತವೆ, ಯಾವ ಮರದಿಂದ ಮಾಡ್ತಾರೆ, ಅದರ ಅದು ಡಿಫ್ರೆಂಟ್. ಆ್ಯಕ್ಚುಲಿ ಇದನ್ನ ಹೆಸರು ಹ್ಯಾಮರ್ ಡೆಲ್ಸಿಮರ್ ಅಂತಾರೆ. ಇದು ಪರ್ಷಿಯನಿಂದ ಬಂತದ್ದು. ಆಮೇಲೆ ಸ್ಯಾಂಟೂರ್ ಆಯಿತು. ಆಮೇಲೆ ನಮ್ಮವರು ಅದನ್ನು ಸಂತೂರಿಂದ ಇದು ಮಾಡಿದ್ರು. ಅದು 75 ಸ್ಟ್ರಿಂಗ್ಸ್ ಇರುತ್ತೆ. ಅದು ಮೇನ್ ಸೀಸನ್ ಆಗಬೇಕು ವುಡ್ಡು. ಈ ಹೊಸದೇ ತೊಗೊಂಡು ಅದು ನುಡ್ಸೋಕ್ಕಾಗಲ್ಲ. ಒಂದು 6 ತಿಂಗಳಾಗುತ್ತೆ ಸೆಟ್ ಮಾಡೋಕ್ಕೋ ಇನ್ಸ್ಟ್ರೂಮೆಂಟ್. ಆ ಬ್ರಿಡ್ಜ್ ಸೆಟ್ ಆಗಬೇಕು, ಸ್ಟ್ರಿಂಗ್ ಸೆಟ್ ಆಗಬೇಕು. ತುಂಬ ಕಷ್ಟ ಇದೆ, ತುಂಬ ಡೆಲಿಕೇಟೆಡ್. ಯಾವ ಸಂಗೀತದ ಪ್ರಕಾರಗಳಲ್ಲಿ ತಾವು ಸಂತೂರ್ ವಾದನವನ್ನು ಉಪಯೋಗ ಮಾಡ್ತೀರಿ? ಎಲ್ಲ ಫಿಲ್ಮ್ ಸಾಂಗ್ಸ್ ಎಲ್ಲ, ಆಲ್ಮೋಸ್ಟ್ ಫಿಲ್ಮ್ ಸಾಂಗ್ಸ್ ಎಲ್ಲ ಇದೆ. ಫಿಲ್ಮ್ ಸಾಂಗ್ಸಲ್ಲಿ ಅಷ್ಟೇನಾ? ಎಲ್ಲ ಪ್ರೋಗ್ರಾಮ್ಸ್ ನುಡಿಸ್ತೀವಿ, ಹಿಂದೂಸ್ತಾನಿ ನುಡಿಸ್ತೀವಿ, ಕರ್ನಾಟಕ ನುಡಿಸ್ತೀವಿ, ಎಲ್ಲ ಇದೆ, ಎಲ್ಲ ವೆರೈಟಿ ಇದೆ. ಓ, ಕರ್ನಾಟಕ ಸಂಗೀತವನ್ನು ಸಹ ಇದರಲ್ಲಿ ನುಡಿಸಬಹುದು ಅಂದಂಗಾಯ್ತು. ಎಲ್ಲ ನುಡಿಸ್ತೀವಿ. ಎಂತಹ ಸುಂದರವಾದಂತಹ ವಾದನ ಇದು. ಕಲಿಕಾ ದೃಷ್ಟಿಯಿಂದ ನೋಡಿದಾಗ ಪ್ರತಿಯೊಂದು ತಂತಿಯನ್ನು ಸಹ ನೀವು ಸರಿಗೊಳಿಸಬೇಕು, ರಾಗಕ್ಕೆ ಜೋಡಣೆ ಮಾಡಬೇಕು. ಒಂದೊಂದು ಸ್ವರನ 3 ತಂತಿ ಬರುತ್ತೆ. ಒಂದು ರಾಗದಿಂದ ಇನ್ನೊಂದು ರಾಗಕ್ಕೆ ಬದಲಾವಣೆ ಮಾಡಬೇಕಾದ್ರೆ ಚೇಂಜ್ ಮಾಡಬೇಕು. ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ? ಒಂದು 10 ನಿಮಿಷ. 10 ನಿಮಿಷ. ಓಹೋ. ಆವಾಗ ಡಿಜಿಟಲ್ ಅದೇ ಟ್ಯೂನರ್ ಎಲ್ಲ ಬಂದು ಆವಾಗ ಅದೆಲ್ಲ ಏನಿಲ್ಲ, ಕಿವಿಯೇನೆ. ಸರ್, ಸಂತೂರಿನ ಹೊರತಾಗಿ ಬೇರೆ ಯಾವ ವಾದ್ಯದಲ್ಲಿ ತಾವು ತರಬೇತಿ ಪಡ್ಕೊಂಡಿದ್ದೀರಿ? ಎಲ್ಲ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ನುಡಿಸ್ತೀನಿ. ಮ್ಯಾಂಡೋಲಿನ್, ಗುಜ್ಜಿಂಗ್, ಬ್ಯಾಂಜೋ. ಐ ಆಮ್ ಆ್ಯಕ್ಚುಲಿ ಕ್ಲಾಸಿಕಲ್ ಗಿಟಾರಿಸ್ಟ್. ಒಂದು 8 ಗ್ರೇಡ್ ವೆಸ್ಟರ್ನ್ ಮ್ಯೂಸಿಕ್ ಪಾಸ್ ಮಾಡಿಕೊಂಡು ಆಮೇಲೆ ಸಂತೂರ್ ಕಲ್ತಿದ್ದೆ. ಓಹೋ. ಎಲ್ಲ ವಾದ್ಯಗಳನ್ನು ಕಂಪೇರ್ ಮಾಡಿದರೆ ಎಲ್ಲ ಡಿಫ್ರೆಂಟ್, ಒಂದಕ್ಕೊಂದು ಡಿಫ್ರೆಂಟು. ಆಮೇಲೆ ಗುಜ್ಜಿಂಗ್ ಕೋಟೋ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಇಂಡಿಯಾದಲ್ಲಿ ಫಸ್ಟ್ ನಾನೇ ತರಿಸಿದ್ದು 84ಅಲ್ಲಿ. ಓಹೋ, ಬಹಳ ಸಂತೋಷ ಆಗ್ತಿದೆ. ಸರ್, ಒಂದೆರಡು ಝಲಕ್ಕನ್ನು ಸಂತೂರ್ನಲ್ಲಿ ನಮಗೆಲ್ಲ ನೀಡಬಹುದೇ? ನಮಗೆ ಸಂತೂರ್ ಅಂದ ಕೂಡಲೇ ನೆನಪಾಗೋದು ಪಂಡಿತ್ ಶಿವಕುಮಾರ್ ಶರ್ಮರವರು. ಭಾರತೀಯ ಸಂತೂರನ್ನು ಪ್ರಪಂಚಕ್ಕೆ ಪರಿಚಯಿಸಿದಂತಹ ಕೀರ್ತಿ ಅವರದು. ಅವರು ಹಾಕಿಕೊಟ್ಟಂತಹ ಮಾರ್ಗದರ್ಶನದಿಂದ ಅನೇಕ ಕಲಾವಿದರು, ನೀವು ಮಹಾನ್ ಕಲಾವಿದರಾಗಿ ನಮ್ಮ ಕರ್ನಾಟಕಕ್ಕೆ ಕೀರ್ತಿ ತಂದಿದ್ದೀರಾ. ಇವತ್ತಿನ ಸಂಚಿಕೆಯಲ್ಲಿ ವಿಶೇಷ ವಾದನದೊಂದಿಗೆ ನಮ್ಮ ಜೊತೆಗಿದ್ದೀರಾ. ಅನಂತ ಧನ್ಯವಾದಗಳು. ನಮ್ಮ ನಾಡಿನ ಉದಯೋನ್ಮುಖ ಗಾಯಕಿ ಮೇಘನಾ ಕುಲಕರ್ಣಿ ಜೋಶಿ ಅವರು ಈ ಹಾಡನ್ನು ಹಾಡಲಿದ್ದಾರೆ. ಈ ವೇದಿಕೆಗೆ ಅವರನ್ನು ಬರಮಾಡಿಕೊಳ್ಳೋಣ. ವೇದಿಕೆ ನಿಮ್ಮದು, ಕಿವಿ ನಮ್ಮದು.
ಸುಗಮ ಸಂಗೀತ ಕ್ಷೇತ್ರದ ನಮ್ಮೆಲ್ಲರ ಪ್ರೀತಿಯ ಕವಿ ಡಾಕ್ಟರ್ HS ವೆಂಕಟೇಶ ಮೂರ್ತಿಯವರು ಸಾಹಿತಿಗಳಾಗಿ, ಕವಿಗಳಾಗಿ, ಬರಹಗಾರರಾಗಿ, ವಿಮರ್ಶಕರಾಗಿ ಸಂಗೀತ ಕ್ಷೇತ್ರದಲ್ಲಿ, ಸುಗಮ ಸಂಗೀತ ಕ್ಷೇತ್ರದಲ್ಲಿ, ಸಿನಿಮಾ, ಕಿರುತೆರೆ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ HS ವೆಂಕಟೇಶ ಮೂರ್ತಿಯವರು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ. ಕವಿಯ ಈ ಸುಂದರ ಕವನಕ್ಕೆ ಅಷ್ಟೇ ವಿಜೃಂಭಣೆಯಿಂದ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಉಪಾಸನಾ ಮೋಹನ್ರವರು. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಬಾರಿ ನಿಮ್ಮ ಮುಂದೆ ನಿಮ್ಮ ಹಬ್ಬಕ್ಕೋಸ್ಕರ ಒಂದು ಒಳ್ಳೆಯ ಗೀತೆಯನ್ನು ತರ್ತಾ ಇದ್ದೀವಿ. ಈ ಗೀತೆ ನಿಮ್ಮ ಯುಗಾದಿಯನ್ನು ಸಂಭ್ರಮಗೊಳಿಸಲಿ ಅಂತ ಆಶಿಸ್ತಾ, ಇದನ್ನು ಸಂಯೋಜನೆ ಮಾಡುವಂಥ ಭಾಗ್ಯ ನನಗೆ ಸಿಕ್ಕಿದೆ. ಇದನ್ನು ದೂರದರ್ಶನ ಮಾಡಿಕೊಟ್ಟಿದೆ. ಇವರೆಲ್ಲರಿಗೂ ವಂದಿಸ್ತಾ ನಿಮಗೆ ಈ ಯುಗಾದಿ ಸಂಭ್ರಮದ ಯುಗಾದಿಯಾಗಿ. ಋತುಗಳ ರಾಜ ವಸಂತ, ವಸಂತ ಋತುವಿನ ಈ ವರ್ಣನೆಯ ಹಾಡನ್ನು ನಾವೆಲ್ಲ ಸೇರಿ ಹಾಡೋಣ. ನಾನು ಹಾಡ್ತಾ ಇದ್ದೀನಿ, ನನ್ನ ಜೊತೆಗೆ ಇನಿದನಿಯ ಗಾಯಕಿ ಶ್ರುತಿ VS ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ. ಬಂತು ಓಹೋ ಬಂತು, ಆಹಾ ಬಂತು ಋತು ವಸಂತ, ಚಿಲಿಪಿಲಿ ಕಾಲ್ಗೆಚ್ಚೆ, ಎಳೆ ಹಸುರಿನ ಚಿಗುರ ತಂತು ಹರಗೆ ಹಾಡ ಹೆಚ್ಚೆ. ಆಹಾ ಬಂತು ಓಹೋ ಬಂತು, ಆಹಾ ಬಂತು ಋತು ವಸಂತ, ಚಿಲಿಪಿಲಿ ಕಾಲ್ಗೆಚ್ಚೆ, ಎಳೆ ಹಸುರಿನ ಚಿಗುರ ತಂತು ಹರಗೆ ಹಾಡ ಹೆಚ್ಚೆ. ಆಹಾ ಬಂತು ಋತು ವಸಂತ, ಓಹೋ ಆಹಾ. ಅಂಗಳದಿ ರಂಗವಲ್ಲಿ ಮಾವಿನೆಲೆಯ ತೋರಣ, ಮಾವಿನೆಲೆಯ ತೋರಣ, ಮಾವಿನೆಲೆಯ ತೋರಣ. ಅಂಗಳದಿ ರಂಗವಲ್ಲಿ ಮಾವಿನೆಲೆಯ ತೋರಣ, ಗೋಧಿ ಕಣದಲ್ಲಿ ಬೆಲ್ಲ, ಬೇಳೆಯ ಬಿಸಿ ಹೂರಣ, ಬೇಳೆಯ ಬಿಸಿ ಹೂರಣ. ಆಹಾ ಬಂತು ಓಹೋ ಬಂತು, ಆಹಾ ಬಂತು ಋತು ವಸಂತ, ಓಹೋ ಆಹಾ.
ಹೊಸ ಬಟ್ಟೆಯ ಉಟ್ಟ ಕಂದ ಈ ಯುಗಾದಿ ಕಾರಣ. ಏನೋ ಮೋದ ಸವಿ ವಿನೋದ ಮಾವಿನ ಎಲೆ ತೋರಣ. ಏನೋ ಮೋದ ಸವಿ ವಿನೋದ ಮಾವಿನ ಎಲೆ ತೋರಣ. ಆಹಾ ಬಂತು ಓಹೋ ಬಂತು, ಆಹಾ ಬಂತು ಋತು ವಸಂತ. ಓಹೋ ಆಹಾ ಬೇವಿನ ಕಹಿ ಬೇವಿಗಿರಲಿ ಮಾವಿನ ಬಗೆ ಮಾವಿಗೆ. ಬೇವಿನ ಕಹಿ ಬೇವಿಗೆ ಮಾವಿನ ಬಗೆ ಮಾವಿಗೆ. ಬೇವಿನ ಕಹಿ ಬೇವಿಗಿರಲಿ ಮಾವಿನ ಬಗೆ ಮಾವಿಗೆ. ಇರಲಿ ಬೇವು ಮಾವು ಮರಿಗೆ ಈ ಯುಗಾದಿಯೊಳಗೆ. ಇರಲಿ ಬೇವು ಮಾವು ಮರಿಗೆ ಈ ಯುಗಾದಿಯೊಳಗೆ. ಆಹಾ ಬಂತು ಓಹೋ ಬಂತು, ಆಹಾ ಬಂತು ಋತು ವಸಂತ ಚಿಲಿಪಿಲಿ ಕಾಲ್ಗೆಚ್ಚೆ. ಎಳೆ ಹಸುರಿನ ಚಿಗುರ ತಂತು ಹರಗೆ ಹಾಡ ಹೆಜ್ಜೆ. ಆಹಾ ಬಂತು ಋತು ವಸಂತ ಚಿಲಿಪಿಲಿ ಕಾಲ್ಗೆಜ್ಜೆ. ಎಳೆ ಹಸುರಿನ ಚಿಗುರ ತಂತು ಹರಗೆ ಹಾಡ ಹೆಜ್ಜೆ. ಆಹಾ ಬಂತು ಋತು ವಸಂತ. ಓಹೋ ಆಹಾ ಓಹೋ ಆಹಾ ಓಹೋ ಆಹಾ ಆಹಾ ಬಂತು ಓಹೋ ಬಂತು, ಆಹಾ ಬಂತು ಋತು ವಸಂತ ಚಿಲಿಪಿಲಿ ಕಾಲ್ಗೆಚ್ಚೆ. ಎಳೆ ಹಸುರಿನ ಚಿಗುರ ತಂತು ಹರಗೆ ಹಾಡ ಹೆಜ್ಜೆ.